ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 2,84,000 ಖಾಲಿ ಹುದ್ದೆಗಳಿದ್ದಾವೆ. ಅದನ್ನು ಭರ್ತಿ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿ ಸುಮಾರು ವರ್ಷಾನುಗಟ್ಟಲೆ 5-6 ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಅದ್ರ ಪರವಾಗಿ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ. ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ, ಧಾರವಾಡದಲ್ಲಿ ನೀವು ನೋಡಿರಬೇಕು ಸುಮಾರು 50,000-60,000 ಜನ ಸ್ಟೂಡೆಂಟ್ಸ್ ಸೇರಿಸ್ಕೊಂಡು ಹೋರಾಟ ಮಾಡಿದ್ವಿ. ಅದಾದಮೇಲೆ ನಂತರ ಬಿಜಾಪುರದಲ್ಲೂ ಸುಮಾರು 15,000-20,000 ಜನ ನಮ್ಮ ಒಂದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ತಿರ್ಗಾ ಮತ್ತೆ ವಿಂಟರ್ ಸೆಷನಲ್ಲಿ ಬೆಳಗಾವಿ ಮತ್ತು ಧಾರವಾಡದಲ್ಲಿ ಹೋರಾಟ ಮಾಡಬೇಕು ಅಂತಂದರೆ ಒಂದು ಏನು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರ್ತಾರೆ ಈ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಅಂದರೆ ಧಾರವಾಡದ ಪೀಠ ನಮಗೆ CM ಸಾರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೆ ನಾನು. ಅವ್ರ ಮುಂದೆ ಕೂತ್ಕೊಂಡು ಸುಮಾರು ಎಲ್ಲ ಮಿನಿಸ್ಟರ್ಸ್ ಇದ್ರು, ಸರ್ಕಾರದಲ್ಲಿರುವ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಚೀಫ್ ಸೆಕ್ರೆಟರಿ, ಎಲ್ಲರ ಜೊತೆ ಕೂತ್ಕೊಂಡು ಸುಮಾರು 1 ಗಂಟೆ ರಾಜ್ಯದ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಅವ್ರ ಹತ್ರ ಬೇಡಿಕೆ ಇಟ್ಟಿದ್ದೆ. ಸುಮಾರು 25 ಇಶ್ಯೂಸು. ಇವಾಗ ಸದ್ಯದ ಪರಿಸ್ಥಿತಿ 56,000 ವೇಕೆನ್ಸಿ ಫಿಲ್ ಮಾಡ್ತೀನಿ. ಇದು ಹಿಂದೆ ಬರೀ 2 ವರ್ಷ ಅಷ್ಟೇ ವಯೋಮಿತಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು. ಏಜ್ ರಿಲ್ಯಾಕ್ಸೇಷನ್ ಒಂದು ಬರೀ 2 ವರ್ಷ ಕೊಟ್ಟಿದ್ರು. ನಾವು ಹೋರಾಟ ಮಾಡೋದಾದ್ಮೇಲೆ 3 ವರ್ಷ ಕೊಟ್ಟಿದ್ರು. ಅದಾದ್ಮೇಲೆ ನಾವು ಮತ್ತೆ 5 ವರ್ಷ ಡಿಮ್ಯಾಂಡ್ ಇಟ್ಟಿದ್ವಿ. ಲಾಸ್ಟ್ 5 ವರ್ಷದಿಂದ ಯಾವುದೋ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳಿ. ಬಿಕಾಸ್ ಯಾಕೆಂದ್ರೆ 2 ವರ್ಷ ಕೋವಿಡ್, 1 ವರ್ಷ ಎಲೆಕ್ಷನ್ ಇಯರು, ಲಾಸ್ಟ್ 2 ಇಯರ್ಸ್ ರಿಸರ್ವೇಷನ್ ಒಳ ಮೀಸಲಾತಿ ಅಂದ್ಬಿಟ್ಟು ಯಾವುದೋ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ. ಅದ್ರ ಸಲುವಾಗಿ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಸುಮಾರು ಚರ್ಚೆ ಮಾಡಿದಾಗ ಅವ್ರ ವಹಿಸಿ ಸುಮಾರು ಅವರು ಭರವಸೆ ಕೊಟ್ಟರು. ಅವತ್ತು ನಾನು 5 ವರ್ಷ ವಯೋಮಿತಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿರಬೇಕು, ಲಾಸ್ಟ್ ಒಂದು 20 ಡೇಸ್ ಬ್ಯಾಕು ವಯೋಮಿತಿ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈಗ ಕೋರ್ಟಲ್ಲಿ ಈಗ ರೆಕ್ರೂಟ್ಮೆಂಟ್ 2,84,000 ಇದೆ. ಅದರಲ್ಲಿ ಸುಮಾರು 80,000 ಎಜುಕೇಷನ್ ಅಂದರೆ PSTR, GPSTR, HSTR ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರು, PU ಲೆಕ್ಚರರು, ದೈಹಿಕ ಶಿಕ್ಷಕರು, ಸಂಗೀತ ಟೀಚರ್ಸ್ ಇರ್ಬೋದು, ಕಂಪ್ಯೂಟರ್ ಟೀಚರ್ಸು, ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಇವತ್ತು ರೆಕ್ರೂಟ್ಮೆಂಟ್ ಆಗಬೇಕು. 80,000 ವೇಕೆನ್ಸಿ ಇದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 30,000 ವೇಕೆನ್ಸಿ ಇದೆ. ನಮ್ಮ ರಾಜ್ಯದಲ್ಲಿ ಮನೆ ಪೊಲೀಸ್ ಅಂತ ಹೇಳ್ತಾರೆ, ಇಲ್ಲಿ ಪೊಲೀಸ್ ವೇಕೆನ್ಸಿ ಫಿಲ್ ಆಗಿಲ್ಲ ಲಾಸ್ಟ್ 5 ಇಯರ್ಸ್ ಇಂದ. PSI ಸ್ಕ್ಯಾಮ್ ಆಗಿತ್ತು. ಆ ಸ್ಕ್ಯಾಮ್ ಕೂಡ ನಾವೇ ಹೋರಾಟ ಮಾಡಿದ್ವಿ. ADGP ಅಮೃತ್ ಪಾಲ್ ಅವ್ರನ್ನ ನಾವು ಸುಮಾರು 2-3 ವರ್ಷ ಅವ್ರು ಜೈಲಲ್ಲಿ ಇದ್ರು. ಆ ರೀತಿ ಹೋರಾಟ ಮಾಡಿದ್ವಿ. 113 ಜನ ಕಲ್ಪ್ರಿಂಟ್ ಇದ್ರು. 113 ಜನ 545 ಜನದಲ್ಲಿ 113 ಜನ ಕೋರ್ಟಲ್ಲಿ ಫೈಟ್ ಮಾಡಿದ್ದಕ್ಕೆ ಅವರಿಗೆ ನ್ಯಾಯ ಅಂದರೆ ಮತ್ತೆ ಎಕ್ಸಾಮ್ ಆಯಿತು. PSI ಎಕ್ಸಾಮ್ ಆಯಿತು. ಮತ್ತೆ 402 ಮತ್ತು 545 ಏನು ಎಕ್ಸಾಮ್ಸ್ ಈಗ ಕ್ವಾಲಿಫೈ ಆಗಿದ್ದಾರೆ. ಅವರು ಅತಿ ಬಡವರು, ಗ್ರಾಮೀಣ ಪ್ರದೇಶದವರು, ಅಂಥವ್ರಿಗೆ ಇವತ್ತು ಜಾಬ್ ಸಿಗ್ತಾ ಇದೆ. ಅಂದರೆ ಇವತ್ತು ರಾಜ್ಯದಲ್ಲಿ ಯಾವುದೇ ನೇಮಕಾತಿ ಆದ್ರೂ ತುಂಬ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ನಡೆಯೋ ರೀತಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಆಗ್ತಾ ಇದೆ. ಡೇ ಬೈ ಡೇ ಚೇಂಜಸ್ ಆಗ್ತಾ ಇದೆ. ಅದೇ ರೀತಿ ನಾವು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಾವು ಕೇಳಿದ್ವಿ ಇದೇ ಕಾಲೇಜಲ್ಲಿ. ಆ್ಯಕ್ಚುಲಿ ಈ ಕಾಲೇಜ್ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ಹೇಳ್ಕೊಳೋದಕ್ಕೆ. ಯಾಕೆ ಅಂತಂದರೆ ನಿಮ್ಮ ಮೊದಲನೇ ಬ್ಯಾಚ್ ಏನು 32 ಜನ ಇದ್ದಾರೆ, ಅದರಲ್ಲಿ 14 ಜನ AHO ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಗ್ರೇಟ್. ಈ ಕಾಲೇಜಿಗೆ ನಿಜವಾಗ್ಲೂ ಹೇಳ್ತೀನಿ ಒಂದು ದೊಡ್ಡ ಜೋರ ಚಪ್ಪಾಳೆ ಹೊಡಿದಲ್ಲ. ನೀವು 14 ಜನ ಏನು ಸೆಲೆಕ್ಟ್ ಆಗಿದ್ದೀರಾ, ಮತ್ತು ಇಷ್ಟು ವರ್ಷ ಏನು ನೀವು ಔಟ್ಪುಟ್ ಆಗಿದ್ದೀರಾ. ಇಲ್ಲಿ ಬಂದು ಅಲ್ಯೂಮಿನಿಯಂ ಅಂತಂದರೆ ಬರೀ ನೀವು ಒಬ್ರಿಗೊಬ್ರು, ಈ ಹುಡುಗ ಆದರೆ ಹುಡುಗಿ ಯಾರು ಮದುವೆ ಆಗಿದ್ದಾರೆ, ಹುಡುಗ ಆದರೆ ಯಾರು ಮದುವೆ ಆಗಿದ್ದಾರೆ, ಅವ್ರು ಯಾವ ಕಾರಲ್ಲಿ ಬಂದಿದ್ದಾರೆ, ಎಷ್ಟು ಸ್ಯಾಲ್ರಿ ತೊಗೊತಾರೆ, ಇದು ಯೋಚನೆ ಮಾಡೋದ್ಬಿಟ್ಟು ಈ ಒಂದು ಕಾಲೇಜಿಗೆ ಏನು ಕೊಡ್ಬೋದು, ಈ ದೇಶಕ್ಕೆ ಏನು ಕೊಡ್ಬೋದು, ಈ ರಾಜ್ಯಕ್ಕೆ ಏನು ಕೊಡ್ಬೋದು, ನಿಮ್ಮ ಜೂನಿಯರ್ಸ್ಗೆ ಇರ್ಬೋದು, ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೋದು, ಎಷ್ಟು ಬಡತನನ ಹೆಂಗೆ ನಿರ್ಮೂಲನೆ ಮಾಡ್ಬೋದು, ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಲ್ಯೂಮಿನಿಯಂ ಅಂದರೆ ಇಲ್ಲಿ ಬಂದು ಒಂದೆರಡು ಭಾಷಣ ಮಾಡಿ ಹೋಗೋಂಥದ್ದಲ್ಲ. ಇದು ಒಂಥರ ಯುನೈಟ್ ಆಗಬೇಕು. ಹೆಂಗೆ ನಮಗೆ ನಮ್ಮ ರಾಜ್ಯ ಅನ್ನೋದು ಒಂದು ಯೂತ್ಸ್ ಇಂದನೇ ದೇಶ ಕಟ್ಟಕ್ಕಾಗೋದು. ಯೂತ್ಸ್ ಇಂದನೇ ನಮ್ಮ ದೇಶ ಆಗಿರ್ಬೋದು, ನಮ್ಮ ದೇಶ ಒಂದು ಡೆವಲಪ್ಮೆಂಟ್ ಇಂದ ಮಾಡ್ಬೇಕಂದ್ರೆ ಯೂತ್ಸೇ ತುಂಬಾ ಇಂಪಾರ್ಟೆಂಟು. ಈ ಒಂದು ವಿಚಾರವಾಗೂ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೇಳಿದ್ದೆ. ಯಾಕೆಂದ್ರೆ ಲಾಸ್ಟ್ ರೆಕ್ರೂಟ್ಮೆಂಟು 2016 ಆಗಿರೋದು AHO. ಇದು ನಮ್ಮ ರಾಜ್ಯದಲ್ಲಿ ಒಂದು ಪ್ರಮೋಷನ್ ಆಗ್ತಾರೆ. ಹೆಚ್ಚೇ ಗೊತ್ತಿರೋ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಅಸಿಸ್ಟೆಂಟು ಅವರು 10th ಬೇಸ್ಡಲ್ಲಿ 10th ಎಕ್ಸಾಮ್ ಇಂದಾನೆ ಅವರು ಅಪಾಯಿಂಟ್ ಆಗಿರ್ತಾರೆ. ಬರೀ SLC ಇಂದ ಅವ್ರಿಗೆ ಇವಾಗ AHO ಆಗಿ ಪ್ರಮೋಷನ್ ಮಾಡಿದ್ದಾರೆ ಎಷ್ಟೋ ಜನನ. ನೀವು ನೋಡಬೇಕು. ಅದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಇದೇ ಕಾಲೇಜಲ್ಲಿ ಅಂದರೆ ಚಿದಾನಂದ್ ಅಂತ ನಿಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಈ ಒಂದು ಆರ್ಗನೈಸ್ ಮಾಡೋದ್ರಲ್ಲಿ ಇರ್ಬೋದು, ಮತ್ತೆ ಈ ಒಂದು ರೆಕ್ರೂಟ್ಮೆಂಟ್ ವಿಚಾರವಾಗಿ ನಿಮ್ಮ ಪರವಾಗಿ ವಿಧಾನಸೌಧದಲ್ಲಿ ಪ್ರತಿ ಟೈಮು ಅವ್ರು ಹೇಳಿದಷ್ಟು ಪಾಪ ಹುಡುಗರು ಕರ್ಕೊಂಬಂದು ಪ್ರತಿಯೊಂದು ಕಾಲೇಜಲ್ಲಿ ಈ ಒಂದು ಆರ್ಟಿಕಲ್ಚರ್ ಕಾಲೇಜ್ ಏನಿದೆ ನಮ್ಮ ರಾಜ್ಯದಲ್ಲಿ ಬರೀ 12 ಕಾಲೇಜ್ ಇದೆ. ಬರೀ 12 ಕಾಲೇಜು. ನನಗೆ ತುಂಬಾ ಬೇಜಾರಾಗುತ್ತೆ ಈ ಒಂದು ಕಾಲೇಜಸ್. ಯಾಕೆ ಅಂತಂದ್ರೆ ಅಡ್ಮಿಷನ್ಸು 100 ಜನ ಅಡ್ಮಿಷನ್ ಆಗಬೇಕು ಅಂತ ಇರ್ತಾರೆ, 1000 ಜನ ಅಡ್ಮಿಷನ್ ಆಗಬೇಕು ಅಂತ ಅಂತಾರೆ. ಆದರೆ ಇಲ್ಲಿ ಕಾಲೇಜಸ್ ಮಾತ್ರ ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ, ಕಾಲೇಜ್ ಫೆಸಿಲಿಟೀಸ್ ಇಲ್ಲ. ನಮ್ಮ ರಾಜ್ಯದ ಪರಿಸ್ಥಿತಿ ಇದೆ ಅಂದ್ರೆ ನಮ್ಮ ಯುವಕರು ಎಜುಕೇಶನ್ ತಗೊಂಡು ಗರ್ಜಿಸ್ಬೇಕು.
ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿಲ್ಲ ಅಂದರೆ ಏನೂ ಚೇಂಜಸ್ ಆಗಲ್ಲ. ಒಂದು ಹಾಸ್ಟೆಲ್ ಇರಬೇಕು, ಒಂದು ಕಾಲೇಜ್ ಬೇಕು ಅಂತಂದರೆ ನೀವು ಪ್ರಶ್ನೆ ಮಾಡಿ ತೊಗೊಬೇಕು. ಬರೀ 12 ಕಾಲೇಜ್ ಅಂದರೆ ನಮಗೆ ನಾಚಿಕೆ ಆಗುತ್ತೆ ಹೆಜ್ಜೆ ಹೇಳ್ಬೇಕಂತಂದರೆ. ಈ ಒಂದು ಆರ್ಟಿಕಲ್ಚರ್ ಅನ್ನೋದು ಅಗ್ರಿಕಲ್ಚರಲ್ಲಿ ಇಟ್ಸ್ ಪಾರ್ಟ್ ಆಫ್ ಇದು ಆರ್ಟಿಕಲ್ಚರ್ ಅನ್ನೋದು ಎಷ್ಟು ಬ್ಯಾಕ್ ಬೋನ್ ಇದೆ ಗೊತ್ತಾ ಇಂಡಿಯಾಗೆ. ಪ್ರತಿಯೊಂದು ಈ ಯುವಕರ ಭವಿಷ್ಯ, ಯುವಕರ ಸಬಲೀಕರಣ ಆಗ್ಬೇಕಂತಂದ್ರೆ ಆರ್ಟಿಕಲ್ಚರ್ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಪ್ಲಾಂಟೇಶನ್ಸ್ ಇರ್ಬೋದು, ಆ ಒಂದು ವೆಜಿಟೇಬಲ್ಸು, ಫ್ರೂಟ್ಸು, ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಫಸ್ಟ್ ಇದೀವಿ ನಾವು. ನಮ್ಮ ರಾಜ್ಯ ಆರ್ಟಿಕಲ್ಚರಲ್ಲಿ ನಮ್ಮ ದೇಶಕ್ಕೆ ಫಸ್ಟ್ ಪ್ರೊಡ್ಯೂಸರ್ ಇದ್ದೀವಿ. ಐ ಟಿ ಹಬ್ ಬಿಟ್ರೆ ನೆಕ್ಸ್ಟ್ ಇರೋದೇ ಆರ್ಟಿಕಲ್ಚರು. ನೀವು ಅರ್ಥ ಮಾಡ್ಕೊಳ್ಳಿ. ಬರೀ ಇಷ್ಟು ಐ ಟಿ